ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಎಲ್ಲರಿಗೂ ಸ್ವಾಗತ ಈ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ. ಎಷ್ಟೊಂದು ಜನ ಡೇ ಒನ್ನಿಂದ ಈ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ಮೈ ನೇಮ್ ಇಸ್ ನೀತು. ನೀವು ನನ್ನನ್ನು ಯಾವತ್ತೂ ನೋಡಿರಲಿಲ್ಲ ಅಂತಂದರೆ ಈ ಚಾನಲಲ್ಲಿ ದಿಸ್ ಇಸ್ ಮೀ. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಟ್ಯಾರೋ ರೀಡಿಂಗನ್ನು. ಇವತ್ತಿನ ಟ್ಯಾರೋ ರೀಡಿಂಗಿಗೆ ಯಾವುದೇ ಸ್ಪೆಸಿಫಿಕ್ ಆಗಿರೋ ಅಂತ ಟಾಪಿಕ್ ಕೊಟ್ಟಿಲ್ಲ. ಜನರಲ್ ಆಗಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳಬೇಕಂತ ಅನ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಚಕ್ರ ಕಾರ್ಡ್ಸ್ನ ಸಪ್ರೇಟ್ ಆಗಿ ತೊಗೊಂಡಿದ್ದೀನಿ ಈ ಡೆಕ್ಕಿಂದ. ಗ್ರೂಪ್ ನಂಬರ್ 1ಗೆ, ಗ್ರೂಪ್ ನಂಬರ್ 2ಗೆ ಯಾವ ಚಕ್ರ ಕಾರ್ಡನ್ನ ಅಲೈನ್ ಮಾಡ್ತಾರೆ ಅಥವಾ ಅಸೈನ್ ಮಾಡ್ತಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಮೆಸೇಜಸ್ನ ಕೊಡ್ತಾ ಹೋಗೋಣ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ಆಲ್ ರೈಟ್. ಸೊ ದಿಯರ್ ಸ್ಪಿರಿಟ್ ಗೈಡ್ಸ್ ಆ್ಯಂಡ್ ಏಂಜಲ್ಸ್, ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಯಾವ ಚಕ್ರನ ಅಲೈನ್ ಮಾಡ್ತಾ ಇದ್ದೀವಿ, ಯಾವ ಚಕ್ರ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ ರೈಟ್. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಓಕೆ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಹಾರ್ಟ್ ಚಕ್ರ. ಸೋಲಾರ್ ಪ್ಲೆಕ್ಸಸ್, ಹಾರ್ಟ್ ಚಕ್ರ. ಸೋಲಾರ್ ಪ್ಲೆಕ್ಸಸ್ ಬಂದು ಮಣಿಪುರ. ಆಲ್ ರೈಟ್. ಸೊ ಯಾವುದರಲ್ಲಿ ನಿಮ್ಮ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ನಂಬರ್ 1 ಆ್ಯಂಡ್ ಗ್ರೂಪ್ ನಂಬರ್ 2. ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್ನ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ರೂಪ್ ನಂಬರ್ 1 ನೀವು ಸೋಲಾರ್ ಪ್ಲೆಕ್ಸಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದಾಗಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ರೇನ್ಬೋ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ದೆರ್ ಇಸ್ ರೇನ್ಬೋ ಬ್ರಿಡ್ಜ್ ಎನರ್ಜಿ ನಿಮ್ಮ ಗ್ರೂಪಿಗೆ ತೋರಿಸ್ತಾ ಇರುವಂಥದ್ದು. ಸೊ ಬೇಸಿಕ್ಲಿ ನೀವು 2025 ಅಥವಾ ಅಪ್ ಅಂಟಿಲ್ 2025 ಸಿಕ್ಕಾಪಟ್ಟೆ ಚೇಂಜಸ್ಗಳಾಗಿದ್ರೆ ನಿಮ್ಮ ಲೈಫಲ್ಲಿ. ಈಗ ಹಳೆ ಎನರ್ಜಿನ ಬಿಟ್ಟು ಹೊಸ ಎನರ್ಜಿಗೆ ಹೋಗ್ತಾ ಇದ್ರೆ, ಹಳೆ ಲೈಫ್ನ ಬಿಟ್ಟು ಹೊಸ ಲೈಫಿಗೆ ಹೋಗ್ತಾ ಇದ್ರೆ, ಹಳೆ ಜಾಬ್ನ ಬಿಟ್ಟು ಹೊಸ ಜಾಬಿಗೆ ಹೋಗ್ಬೇಕಂತ ಅನ್ಕೊಳ್ತಾ ಇದ್ರೆ, ಹಳೆ ರಿಲೇಷನ್ಶಿಪ್ ಬಿಟ್ಟು ಹೊಸ ರಿಲೇಷನ್ಶಿಪ್ಪಿಗೆ ಹೋಗ್ಬೇಕಂತ ಅನ್ಕೊಳ್ತಾ ಇದ್ರೆ, ದಿಸ್ ಈಸ್ ದ ಬ್ರಿಡ್ಜಿಂಗ್ ಪೀರಿಯಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಸಮಯದಲ್ಲಿ ಆ ಬ್ರಿಡ್ಜ್ ಬಂದು ಆ ರೇನ್ಬೋ ಬ್ರಿಡ್ಜ್, ಇಟ್ ಈಸ್ ಕನೆಕ್ಟಿಂಗ್ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಫ್ಯೂಚರ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ ಆ ಎಕ್ಸ್ಪೀರಿಯನ್ಸಸ್ನ ಎರಡೂ ಕನೆಕ್ಟ್ ಮಾಡ್ತಾ ಇರುವಂಥ ಸಮಯ. ಹೊಸ ಡೆಸ್ಟಿನೇಷನ್ಗೆ ನಿಮಗೆ ಬೇಕಾಗಿರುವಂಥ ಜರ್ನಿ ತೊಗೊಳ್ತಾ ಇರೋ ಸಮಯ. ಈ ಜರ್ನಿಗೆ ಬೇಕಾಗಿರುವಂಥ ರಿಸೋರ್ಸಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಲೈಕ್ ಕನೆಕ್ಷನ್ಗಳಿರ್ಬೋದು, ಲೈಕ್ ಹೊಸದನ್ನು ತರ್ತಾ ಇರುವಂಥ ಸಮಯ. ಸೊ ಯು ಆರ್ ಕ್ರಾಸಿಂಗ್ ಅ ರೇನ್ಬೋ ಬ್ರಿಡ್ಜ್ ಆರ್ ಯು ಆರ್ ಆನ್ ಅ ರೇನ್ಬೋ ಬ್ರಿಡ್ಜ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಅಬೌಟ್ ದಿಸ್ ರೇನ್ಬೋ ಬ್ರಿಡ್ಜ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಬಟ್ ದಟ್ ಈಸ್ ವಾಟ್ ಐ ಸಿ, ಅ ಬ್ಯೂಟಿಫುಲ್ ರೇನ್ಬೋ ಬ್ರಿಡ್ಜ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಗೆಟ್ ಎಕ್ಸೈಟೆಡ್, ಜೀವನದ ಬಗ್ಗೆ ಗೆಟ್ ಎಕ್ಸೈಟೆಡ್, ನಿಮ್ಮ ಫ್ಯೂಚರ್ ಬಗ್ಗೆ ಗೆಟ್ ಎಕ್ಸೈಟೆಡ್. ನೀವು ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ ಅಥವಾ ಏನನ್ನ ಇನ್ವೈಟ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ ನಿಮ್ಮ ಜೀವನದ ಬಗ್ಗೆ, ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇರೋದು. ಇಟ್ ಈಸ್ ಗೆಟಿಂಗ್ ಪ್ರಿಪೇರ್ಡ್ ಅಂತ ಹೇಳ್ತಾ ಇರೋದು. ಮತ್ತು ನಿಮ್ಮನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಸಮಯದಲ್ಲಿ ವಿ ಆರ್ ಪ್ರಿಪೇರಿಂಗ್ ಯು. ಈ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ ಬೇಕಾಗಿರುವಂಥ ಕಾನ್ಫಿಡೆನ್ಸ್ ಇರ್ಬೋದು. ಈ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೂ ನಮಗೆ ಕಾನ್ಫಿಡೆನ್ಸ್ ಬೇಕು. ಈ ಬ್ರಿಡ್ಜ್ ಮೇಲೆ ನಡೆಯೋದಕ್ಕೂ ನಮಗೆ ಆ ಧೈರ್ಯ ಬೇಕಾಗಿರುತ್ತೆ. ಯಾಕೆಂದರೆ ಆ ಬ್ರಿಡ್ಜ್ದು ಆ ಕಡೆ ಏನಿದೆ ಅಂತ ಗೊತ್ತಿಲ್ಲ. ಬಿಕಾಸ್ ಆ ಕಾರ್ಡ್ ಬರ್ತಾ ಇರೋದು ಮೂನ್ ಕಾರ್ಡ್. ಮೂನ್ ಬಂದು ವಿ ಆರ್ ನಾಟ್ ಶ್ಯೂರ್, ಲೈಕ್ ಅನ್ಶ್ಯೂರ್ ಎನರ್ಜಿ. ಲೈಕ್ ಮುಂದೇನು ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಥವಾ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಿಲ್ಲ, ಅಥವಾ ನಾವು ಅನ್ಕೊಂಡಂಗೆ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದೇರ್ ಇಸ್ ಮೋರ್ ಅನ್ಎಕ್ಸ್ಪೆಕ್ಟೆಡ್. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ನಾವು ಅನ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿರ್ಬೋದು. ಬಟ್ ವಾಟ್ ಎವರ್ ಇಟ್ ಈಸ್ ಹ್ಯಾಪನಿಂಗ್ ನಿಮಗೋಸ್ಕರ. ನಿಮ್ಮ ಒಂದು ರೇನ್ಬೋ ತೋರಿಸಿದ ಮೇಲೆ ಇಟ್ ಈಸ್ ಅ ಪಾಸಿಟಿವ್ ಎನರ್ಜಿ. ಸೊ ನಿಮ್ಮ ಲೈಫಲ್ಲಿ ಆ ರೇನ್ಬೋ ತರೋದಕ್ಕೋಸ್ಕರ. ಸೊ ರೇನ್ಬೋ ಯಾವಾಗ ಬರುತ್ತೆ, ಆ ಸ್ಟಾರ್ಮ್ ಆದಾಗ, ಹೆವಿ ರೇನ್ ಆದಾಗ, ಗುಡುಗು ಮಿಂಚು ಸಿಡ್ಲು ಎಲ್ಲ ಬಂದು ಹೋದ್ಮೇಲೆ ರೇನ್ಬೋ ಬರೋದು. ರೇನ್ಬೋ ಇಸ್ ಆಲ್ವೇಸ್ ಅ ಇಂಡಿಕೇಶನ್ ಆಫ್ ಹ್ಯಾಪಿನೆಸ್, ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ಪಿರಿಚುವಲ್ ಗೈಡೆನ್ಸ್. ಮತ್ತು ಇಟ್ ಇಸ್ ಕೈಂಡ್ ಆಫ್ ಮ್ಯಾಜಿಕಲ್ ಎನರ್ಜಿ ರೇನ್ಬೋ ಎನರ್ಜಿ ಬಂದಾಗ. ಸೊ ಮೂನ್ ಬರ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇವಾಗ ಸ್ವಲ್ಪ ಡೌಟ್ ಇದ್ದಿರ್ಬೋದು ನಿಮಗೆ ನಿಮ್ಮ ಲೈಫ್ ಬಗ್ಗೆ, ಅಥವಾ ನಿಜವಾಗ್ಲೂ ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಅಥವಾ ಯಾವ ಕಡೆ ಹೋಗ್ತಾ ಇದ್ದೀನಿ ನಾನು, ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಸ್ವಲ್ಪ ಮಟ್ಟಿಗೆ ಭಯ ಕಾಡಿರ್ಬೋದು ರೀಸೆಂಟ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ, ರಿಲ್ಯಾಕ್ಸ್, ಗೆಟ್ ಎಕ್ಸೈಟೆಡ್. ಬಿಕಾಸ್ ಈ ಬ್ರಿಡ್ಜಿಂಗ್ ಪೀರಿಯಡಲ್ಲಿ ಇರೋದ್ರಿಂದ, ಈ ಗ್ಯಾಪ್ನ ಕವರ್ ಮಾಡೋ ಪೀರಿಯಡಲ್ಲಿ ಇರೋದ್ರಿಂದ
ನೋಡೋದ್ರಿಂದ ವಿ ಫೀಲ್ ಅ ಲಿಟಲ್ ಬಿಟ್ ಓವರ್ವೆಲ್ಮ್ಡ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಹೈ ಪ್ರಿಸ್ಟಸ್ ಎನರ್ಜಿ, ಮೂನ್ ಎನರ್ಜಿ ಎರಡೂ ಬಂದು ಇಟ್ ಈಸ್ ಅ ಮಿಸ್ಟೀರಿಯಸ್ ಎನರ್ಜಿ. ಎರಡು ಎನರ್ಜಿನೂ ಬಂದಾಗ, ಎರಡು ಕಾರ್ಡು ಜೊತೆಗೆ ಬಂದಾಗ ಮುಂದೆ ಏನಾಗ್ತಾ ಇದೆ ಅಂತ ನಮಗೆ ಕಂಪ್ಲೀಟಾಗಿ ಹೇಳೋಕ್ಕಾಗದೇ ಇರ್ಬೋದು, ಮುಂದೆ ಏನಾಗ್ತಾ ಇದೆ ಅಂತ ಕಂಪ್ಲೀಟಾಗಿ ಗೊತ್ತಾಗುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು. ಬಟ್ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಜಂಪ್ ಆಗಿದ್ದು ದಿಸ್ ಈಸ್ ಅಬೌಟ್ ಪ್ರಿಪರೇಷನ್ಸ್. ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ, ಈ ಹೊಸ ಲೈಫ್ಗೆ ನಿಮ್ಮನ್ನು ರೆಡಿ ಮಾಡ್ತಾ ಇರೋ ಥರ ಇದೆ. ಈ ಬ್ರಿಡ್ಜ್ನ ಕ್ರಾಸ್ ಮಾಡೋಕ್ಕೆ ಬೇಕಾಗಿರೋವಂಥ ಕಾನ್ಫಿಡೆನ್ಸ್ನ, ಧೈರ್ಯನ ಅಥವಾ ವಿಲ್ ಪವರ್ನ ಕೊಡ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮನ್ನು ರೆಡಿ ಮಾಡ್ತಾ ಇದ್ದೀವಿ, ವಿ ಆರ್ ಪ್ರಿಪೇರಿಂಗ್ ಯು, ಬೇಸಿಕ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಯು ಆರ್ ರೆಡಿ ಈ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ, ಆ ಡೈರೆಕ್ಷನ್, ಹೊಸ ಜಾಗಕ್ಕೆ, ಹೊಸ ಡೆಸ್ಟಿನೇಷನಿಗೆ ಹೋಗೋದಕ್ಕೆ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ನಿಮ್ಮ ಈ ಗ್ರೋತ್ ಪಾತ್ ಏನಿತ್ತು, ಇಟ್ ವಾಸ್ ನಾಟ್ ಈಸಿ, ಬಟ್ ಅದನ್ನು ನೀವು ಓವರ್ಕಮ್ ಮಾಡಿದ್ರಿ ಅಂತ ಹೇಳ್ತಾ ಇರೋದು. ಎವ್ರಿ ಕಾರ್ಡ್, ನಿಮ್ಮ ಗ್ರೂಪಿಗೆ ಬರ್ತಾ ಇರೋ ಎಲ್ಲ ಕಾರ್ಡೂ ಹಾಗೆ ಇರೋದು. ಈ ಕಾರ್ಡ್ನ ನೋಡಿ, ಲೈಕ್ ಇಟ್ ಇಸ್ ಲೈಕ್ ಯು ಆರ್ ಟೇಕಿಂಗ್ ಅ ಪೀಕ್, ಲೈಕ್ ಆ ಕರ್ಟನ್ ಆ ಕಡೆ ಏನಿದೆ, ಆ ಡೋರ್ದು ಆ ಕಡೆ ಏನಿದೆ, ಈ ಜಾಗದ್ದು ಹಳೆ ಚಾಪ್ಟರ್ ಕ್ಲೋಸ್ ಮಾಡಿ ಮುಂದೆ ಹೋಗ್ತಾ ಇರೋ ದಾರಿ ಯಾವ ಥರ ಇದೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಸ್ಟೇ ಕ್ಯೂರಿಯಸ್, ದಟ್ ಈಸ್ ಟೋಟ್ಲಿ ಫೈನ್. ಲೈಕ್ ಸ್ನೀಕ್ ಪೀಕ್, ಈ ಮೂವಿ ಬರೋದಕ್ಕೆ ಮುಂಚೆ ಟ್ರೇಲರ್ ಬರುತ್ತಲ್ಲ, ಟ್ರೇಲರ್ನ ನೋಡಿ ವಿ ಗೆಟ್ ಎಕ್ಸೈಟೆಡ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಗೆಟ್ ಎಕ್ಸೈಟೆಡ್. ಇನ್ನು ನಾವು ಟ್ರೇಲರ್ ತೋರಿಸ್ತಾ ಇರೋದು ಸ್ವಲ್ಪ ಎನರ್ಜಿ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಯು ಆರ್ ಜಸ್ಟ್ ಸೀನ್ ದ ಟ್ರೇಲರ್. ಇನ್ನೂ ನಿಮ್ಮ ಜೀವನದಲ್ಲಿ ಇನ್ನೂ ಫುಲ್ ಬ್ಲೋನ್ ಚೇಂಜಸ್ ಆಗೋದಿದೆ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಈ ಎಲ್ಲ ಚೇಂಜಸ್ಗೆ. ವಿ ಆರ್ ಹೆಲ್ಪಿಂಗ್ ಯು ಕ್ರಾಸ್ ದಿಸ್ ಬ್ರಿಡ್ಜ್ ಆ್ಯಂಡ್ ಇಟ್ ಇಸ್ ಅ ರೇನ್ಬೋ ಬ್ರಿಡ್ಜ್, ವಿಚ್ ಮೀನ್ಸ್ ರೇನ್ಬೋ ಬ್ರಿಡ್ಜ್ ಅಂದರೆ ಲಾಟ್ ಆಫ್ ಪಾಸಿಬಿಲಿಟೀಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ವಿ ಹ್ಯಾವ್ ದ ಎಂಪ್ರರ್ ಕಾರ್ಡ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಲೈಫಲ್ಲಿ ಸ್ಟ್ರಕ್ಚರ್ ಬರ್ತಾ ಇರೋದು, ಡಿಸಿಪ್ಲಿನ್ ಬರ್ತಾ ಇರೋದು, ಆರ್ಗನೈಸೇಷನಲ್ ಸ್ಕಿಲ್ಸ್ ಬರ್ತಾ ಇರೋದು. ಇದು ಕೆಲವರಿಗೆ ಡೆಫಿನೆಟ್ ಆಗಿ ಬಿಸ್ನೆಸ್ ಐಡಿಯಾಸು, ನಿಮ್ಮ ಬೇಸಿಕ್ಲಿ ಈ ಕಾರ್ಡ್ ಹೇಳ್ತಾ ಇರೋದು ಲೈಫ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇರೋವಂಥ ಎನರ್ಜಿ. ಇಷ್ಟು ದಿನ ಔಟ್ ಆಫ್ ಕಂಟ್ರೋಲ್ ಥರ ಇದ್ದಿರ್ಬೋದು, ಇಷ್ಟು ದಿನ ಏನಾಗ್ತಾ ಇದೆ ನನ್ನ ಕಂಟ್ರೋಲಲ್ಲಿ ಏನಿಲ್ಲ ಅನ್ನೋ ಥರ ಭಯ ಇದ್ದಿರ್ಬೋದು. ಬಟ್ ಇವಾಗ ವಿ ಆರ್ ಗೆಟಿಂಗ್ ಬ್ಯಾಕ್ ಇನ್ ಕಂಟ್ರೋಲ್. ಆ ಕಂಟ್ರೋಲಿಗೆ ಬರ್ತಾ ಇದ್ದೀವಿ. ಲೈಕ್ ದೆರ್ ಇಸ್ ಲಾಟ್ ಆಫ್ ಆಫರ್ಸ್ ಫ್ಯೂಚರಲ್ಲಿ, ಲೈಕ್ ದೆರ್ ಇಸ್ ಲಾಟ್ ಆಫ್ ನ್ಯೂ ಆಫರ್. ಇದು ಬಿಸ್ನೆಸ್ ಆಫರ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಹೊಸ ಎನರ್ಜಿ ಇರ್ಬೋದು. ಲೈಕ್ ಸಂಬಡಿ ಈಸ್ ಆಫರಿಂಗ್ ಯು ದಿಸ್ ಬ್ಯೂಟಿಫುಲ್ ಕಪ್. ಇದು ಯೂನಿವರ್ಸು ನಿಮಗೆ ಕೊಡ್ತಾ ಇರುವಂಥ ಬ್ಲೆಸ್ಸಿಂಗ್ ಇರ್ಬೋದು. ಯಾವ ವ್ಯಕ್ತಿ ಅಲ್ಲ ಅಂತ ಅಂದ್ರೂ, ನೀವು ಯಾವ ವ್ಯಕ್ತಿಗೂ ವೇಟ್ ಮಾಡ್ತಿಲ್ಲ ಅಂತ ಅಂದ್ರೂ, ಅಥವಾ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಯಾವುದಕ್ಕೂ ಐ ಆಮ್ ನಾಟ್ ರಿಯಲಿ ಬಾದರ್ಡ್ ಅಂತ ಅಂದರೆ, ದಿಸ್ ಇಸ್ ಪ್ಯೂರ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮ ಯೂನಿವರ್ಸ್ ಬಂದು ನಮಗೆ ಬ್ಲೆಸ್ಸಿಂಗ್ಸ್ನ ತರ್ತಾ ಇರೋದು, ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದು. ಲೈಕ್ ಲುಕ್ this from my heart to your heart. ಯೂನಿವರ್ಸ್ ಬಂದು ಹೇಳ್ತಾ ಇರೋದು ಐ ಆಮ್ ಸೆಂಡಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ಮೈ ಹಾರ್ಟ್ ಟು ಯೋರ್ ಹಾರ್ಟ್. ಐ ಆಮ್ ಸೆಂಡಿಂಗ್ ಲವ್ ಫ್ರಮ್ ಮೈ ಹಾರ್ಟ್ ಟು ಯೋರ್ ಹಾರ್ಟ್ ಅಂತ ಹೇಳ್ತಾ ಇರೋ ಥರ ಇದೆ. ನನ್ನ ಹೃದಯದಿಂದ, ನಮ್ಮ ಹೃದಯದಿಂದ ನಿಮ್ಮ ಹೃದಯಕ್ಕೆ ಈ ಪ್ರೀತಿನ ಕಳಿಸ್ತಾ ಇರೋದು, ಈ ಮತ್ತೆ ನಂಬಿಕೆನ ನಿಮಗೆ ರೆಸ್ಟೋರ್ ಮಾಡ್ತಾ ಇರೋದು. ಆ್ಯಂಡ್ ದ ಸ್ಟಾರ್ ಕಾರ್ಡ್, ದಿಸ್ ಈಸ್ ಯುವರ್ ಹೀಲಿಂಗ್. ಟವರ್ ಆದಮೇಲೆ ಸ್ಟಾರ್ ಬರೋದು ಅಂದರೆ ಲೈಫಲ್ಲೆಲ್ಲ ಏನೆಲ್ಲ ಬಿಟ್ಟು ಹೋಗಬೇಕಿತ್ತು, ಏನೆಲ್ಲ ನಾವು ರಿಲೀಸ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ರಿಲೀಸ್ ಮಾಡಿದ್ಮೇಲೆ ದಿಸ್ ಇಸ್ ಪೇನ್, ದಿಸ್ ಇಸ್ ಓವರ್ ಥಿಂಕಿಂಗ್, ದಿಸ್ ಇಸ್ ಲೈಕ್ ನಿದ್ದೆ ಮಾಡೋದು ಕಷ್ಟ. ಸೊ ದೆರ್ ವಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಪಾಸ್ಟಲ್ಲಿ. ಅದನ್ನು ಓವರ್ಕಮ್ ಮಾಡ್ತಾ ಇರೋದು ಇವಾಗ ಹೀಲಿಂಗ್ ಆಗ್ತಾ ಇದೆ ನಮ್ಮ ಲೈಫಲ್ಲಿ. ಫಿಸಿಕಲ್ ಹೀಲಿಂಗ್, ಮೆಂಟಲ್ ಹೀಲಿಂಗ್. ಆ್ಯಂಡ್ ಫೈನಲಿ ಚಾರಿಯಟ್ ಕಾರ್ಡ್, ಲೈಕ್ ಯು ಆರ್ ಕಮಿಂಗ್ ಇನ್ ಟು ಯೋರ್ ಪವರ್. ಗ್ರೂಪ್ ನಂಬರ್ 1, ನಿಮ್ಮ ಪವರಿಗೆ ನೀವು ಸ್ಟೆಪ್ ಇನ್ ಆಗ್ತಾ ಇರೋದು, ನೀವು ಯಾರು ಅಂತ ನೀವು ಅರ್ಥ ಮಾಡ್ಕೊಳ್ತಾ ಇರೋದು, ನಿಮ್ಮ ಮ್ಯಾಜಿಕ್ನ ನೀವು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ 8. ಸೆಕೆಂಡ್ ಹಾಫ್ ಆಫ್ 2025 ವಿಲ್ ಬಿ ವೆರಿ ಪವರ್ಫುಲ್ ನಿಮಗೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೆಕೆಂಡ್ ಹಾಫ್ ಲೈಕ್ ಜೂನ್, ಜುಲೈ ಆದಮೇಲೆ ಯು ವಿಲ್ ಆ್ಯಕ್ಚುಲಿ ಸಿ ಅ ಲಾಟ್ ಆಫ್ ಚೇಂಜಸ್. ಫಸ್ಟ್ ಹಾಫ್ ಬಂದು ನಿಮ್ಮ ಲೈಫ್ನ ಕಂಟ್ರೋಲಿಗೆ ತೊಗೊಳ್ತಾ ಇರೋದು, ಮತ್ತು ಲೈಕ್ ಹೀಲಿಂಗ್ ಆಗ್ತಾ ಇರ್ಬೋದು, ನಿಮಗೆ ಚೇಂಜಸ್ ಮಾಡಬೇಕು ಅನ್ನೋಂಥ ಲಾಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಲೈಕ್ ಹೆಲ್ತ್ ಬಗ್ಗೆ ನಾನು ಚೇಂಜ್ ಮಾಡಬೇಕು, ಅಥವಾ ಡಯಟ್ ಚೇಂಜ್ ಮಾಡಬೇಕು, ಅಥವಾ ಹೊಸದನ್ನೇನಾದರೂ ಸ್ಟಾರ್ಟ್ ಮಾಡಬೇಕು, ಸಮಥಿಂಗ್ ಲೈಕ್ ದ್ಯಾಟ್. ದೆರ್ ಇಸ್ ನ್ಯೂ ಇಂಟ್ರೆಸ್ಟ್, ನ್ಯೂ ಪ್ಯಾಷನ್ ನಿಮ್ಮ ಫಸ್ಟ್ ಹಾಫಲ್ಲಿ ಬರ್ತಾ ಇರೋದು. ಏನು ಮಾಡಬೇಕು ನನ್ನ ಲೈಫಲ್ಲಿ ಅನ್ನುವಂಥ ಆ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಬಿಕಾಸ್ 3 ಆಫ್ ಸ್ವಾರ್ಡ್ಸ್ ರಿವರ್ಸಲ್ಲಿರೋದು, ವಿಚ್ ಮೀನ್ಸ್ ಯು ಆರ್ ಕಮಿಂಗ್ ಔಟ್ ಆಫ್ ಪೇನ್. ಆ ಪೇನಿಂದ, ಪ್ರಾಬ್ಲಮಿಂದ, ಸಫರಿಂಗಿಂದ, ಓವರ್ ಥಿಂಕಿಂಗಿಂದ, ನಿದ್ದೆ ಇಲ್ಲದೆ ಇರೋವಂಥ ರಾತ್ರಿಗಳಿಂದ ಯು ಆರ್ ಓವರ್ಕಮಿಂಗ್ ಆ ಪಾಸ್ಟ್ ಎನರ್ಜಿನ ಈ ರೇನ್ಬೋ ಬ್ರಿಡ್ಜ್ನ
ಆಗ್ತಾ ಯು ಆರ್ ಓವರ್ಕಮಿಂಗ್ ಆ್ಯಂಡ್ ಈ ಹೊಸ ಡೆಸ್ಟಿನೇಷನ್ಗೆ, ಹೊಸ ಏರಿಯಾಗೆ ನಾವು ಮೂವ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವೆರಿ ಬ್ಯೂಟಿಫುಲ್ ಎನರ್ಜೀಸ್. ಗ್ರೂಪ್ ನಂಬರ್ 1, ಲೈಕ್ ವಿಲ್ ಸಿ ಬೇರೆ ಏನು ಮೆಸೇಜಸ್ ಇದೆ ಅಂತ. ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಆ್ಯಕ್ಚುಲಿ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಬೌಟ್ ದ ರೇನ್ಬೋ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ. ವಿ ಹ್ಯಾವ್ ಸ್ಪಿರಿಚುವಲ್ ಸೋರ್ಸ್. ದಿಸ್ ಇಸ್ ಸ್ಪಿರಿಚುವಲ್ ಸಪೋರ್ಟ್. ಲೈಕ್ ಯಾರು ಸಪೋರ್ಟ್ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಇಷ್ಟು ದಿನ ನೀವು ಸೈಲೆನ್ಸಲ್ಲಿದ್ದರೆ ಸ್ವಲ್ಪ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ತೋರಿಸ್ತಾ ಇರೋದು. ಅಂದರೆ ಅಂಥ ಒಂದು ಮೂವ್ಮೆಂಟ್ ಇರಲಿಲ್ಲ, ಅಂಥ ಒಂದು ಲುಕ್ ಎಟ್ ದ್ಯಾಟ್ ವಿ ಟಾಕ್ಡ್ ಅಬೌಟ್ ರೇನ್ಬೋ. ದಿಸ್ ಇಸ್ ದ ಕನ್ಫರ್ಮೇಷನ್ ನಿಮ್ಮ ರೇನ್ಬೋ ಬ್ರಿಡ್ಜ್ಗೆ. ಆಬ್ಸಲ್ಯೂಟ್ಲಿ ಲೈಕ್ ಯು ಆರ್ ಗೆಟಿಂಗ್ ಇನ್ ಟು ದಿಸ್ ರೇನ್ಬೋ ಎನರ್ಜಿ, ದಿಸ್ ಬ್ಯೂಟಿಫುಲ್ ಎನರ್ಜಿ ಆ್ಯಂಡ್ ಅನ್ನೋನ್ ಟೆರಿಟರಿ. ಇದನ್ನೇ ಹೇಳಿದಾಗಲೇ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಅಂಥ ಒಂದು ಇನ್ಫಾರ್ಮೇಷನ್ ಇಲ್ಲ ಅಥವಾ ಅಂಥ ಒಂದು ಕ್ಲಾರಿಟಿ ಇಲ್ಲ. ಬಟ್ ಟ್ರಸ್ಟ್ ದ ಪಾತ್, ಟ್ರಸ್ಟ್ ಯುವರ್ ಟ್ರಾವೆಲ್, ಟ್ರಸ್ಟ್ ಯುವರ್ ಜರ್ನಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲೈಕ್ ಟ್ರಸ್ಟ್ ದ ಯೂನಿವರ್ಸ್, ಟ್ರಸ್ಟ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಿ, ನೀವು ನಡೀತಾ ಇರೋವಂಥ ದಾರಿನ ನಂಬಿ. ಈಗ ಸದ್ಯಕ್ಕೆ ಕಳೆದು ಹೋಗಿರೋ ಥರ ಇರ್ಬೋದು, ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋ ಥರ ಇರ್ಬೋದು, ಬಟ್ ಎಲ್ಲನೂ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಧೈರ್ಯವಾಗಿ ಮುಂದೆ ಹೋಗಿ, ಧೈರ್ಯವಾಗಿ ನೀವೇನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನೇನು ಬದಲಾವಣೆಗಳು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹೊಸ ಡಯಟ್ ಇರ್ಬೋದು, ಹೊಸ ಸ್ಕೆಡ್ಯೂಲ್ ಇರ್ಬೋದು, ಹೊಸದಾಗಿ ನಾನು ವಾಕಿಂಗಿಗೆ ಹೋಗಬೇಕು ಅಂತ ಅನ್ನಿಸ್ಬೋದು, ಅಥವಾ ಕೆಲವೊಂದು ಫ್ರೆಂಡ್ಸ್ನ ಕಟ್ ಮಾಡಬೇಕಂತ ಅನ್ನಿಸ್ಬೋದು ನಿಮ್ಮ ಲೈಫಿಂದ. ವಾಟ್ ಎವರ್ ಇಟ್ ಈಸ್, ಡೋಂಟ್ ಸ್ಟಾಪ್ ನಿಮ್ಮನ್ನು ನೀವು, ಬಿಕಾಸ್ ದಿಸ್ ಈಸ್ ಟೇಕಿಂಗ್ ಯು ನಿಮ್ಮ ಹೊಸ ಜರ್ನಿಗೆ, ಹೊಸ ಎನರ್ಜಿಗೆ. ಗ್ರೂಪ್ ನಂಬರ್ 1. ಓಕೆ, ಸೊ ದಿಸ್ ಇಸ್ ಬ್ಯೂಟಿಫುಲ್. ಲಾಸ್ಟ್ ಮೆಸೇಜ್ ನಾವು ಇವತ್ತನ ರೀಡಿಂಗ್ನ ಕ್ಲೋಸ್ ಮಾಡೋದಕ್ಕೆ ಮುಂಚೆ, ಬಟ್ ಓವರ್ ಆಲ್ ಆಗಿ ನಿಮ್ಮ ಮೆಸೇಜು ಇವತ್ತನ ರೀಡಿಂಗಲ್ಲಿ, ಯು ಆರ್ ಕ್ರಾಸಿಂಗ್ ದಿಸ್ ರೇನ್ಬೋ ಬ್ರಿಡ್ಜ್. ಈ ಬ್ರಿಡ್ಜ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವು ಕ್ರಾಸ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ವಿ ಹ್ಯಾವ್ ಕ್ವಾನಿನ್ ಎನರ್ಜಿ, ಬ್ಯೂಟಿಫುಲ್, ದಟ್ ಈಸ್ ಹೀಲಿಂಗ್, ದಟ್ ಈಸ್ ಲವ್. ಆ್ಯಂಡ್ ದೆನ್ ವಿ ಹ್ಯಾವ್ ಕೃಷ್ಣ. ಎಷ್ಟೊಂದು ಜನ ಕೃಷ್ಣ ಡಿವೋಟೀಸ್ ಇರ್ಬೋದು. ನಿಮ್ಮ ಹಾರ್ಡ್ ವರ್ಕ್ನ, ನಿಮ್ಮ ಪೇನನ್ನ, ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ನಾವು ಗುರುತಿಸಿದ್ದೀವಿ. ನಮಗೆ ಗೊತ್ತು ನೀವು ನಡೆದು ಬಂದಂಥ ದಾರಿ, ಮುಂದೆ ನೀವು ಎಲ್ಲಿ ಹೋಗಬೇಕು ಆ ದಾರಿಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಿಮ್ಮ ಫೈನಲ್ ಕಾರ್ಡ್ ಬಂದು ಕೃಷ್ಣ ಎನರ್ಜಿ. ಆ್ಯಂಡ್ ದಿಸ್ ಈಸ್ ಲವ್, ದಿಸ್ ಈಸ್ ಸ್ಪಿರಿಚುವಲ್ ಲವ್, ದಿಸ್ ಈಸ್ ಲವ್ ಫ್ರಮ್ ಯುವರ್ ಸ್ಪಿರಿಟ್ ಫ್ಯಾಮಿಲಿ. ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ಬರ್ತಾ ಇರುವಂಥ ಪ್ರೀತಿ. ಸೊ ಇವತ್ತನ ರೀಡಿಂಗಲ್ಲಿ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯೂನಿವರ್ಸ್ ಹೇಳ್ತಾ ಇರೋದು, ಕೆಲವ್ರಿಗೆ ಕೃಷ್ಣ, ಕೆಲವ್ರಿಗೆ ಕ್ವಾನಿನ್, ಕೆಲವ್ರಿಗೆ ಗಾಡೆಸ್ ಎನರ್ಜಿ. ಬೇಸಿಕ್ಲಿ ನಾವು ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು, ನಮ್ಮ ಹೃದಯದಿಂದ ನಿಮ್ಮ ಹೃದಯಕ್ಕೆ ಆ ಪ್ರೀತಿನ ಕಳಿಸ್ತಾ ಇದ್ದೀವಿ, ಧೈರ್ಯನ ಕಳಿಸ್ತಾ ಇದ್ದೀವಿ, ನಂಬಿಕೆನ ರೆಸ್ಟೋರ್ ಮಾಡ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ. ಸೊ ದಟ್ ನೀವು ನೆಕ್ಸ್ಟ್ ಹೋಗ್ತಾ ಇರುವಂಥ ಡೆಸ್ಟಿನೇಷನಲ್ಲಿ ಯು ಕ್ಯಾನ್ ಎಂಜಾಯ್ ನಿಮ್ಮ ಹೊಸ ಚಾಪ್ಟರ್ನ, ನಿಮ್ಮ ಈ ಹೊಸ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ನಿಮ್ಮ ಜರ್ನಿ ಬಗ್ಗೆ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 1 ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್, ಹಾರ್ಟ್ ಚಕ್ರ. ಸೊ ಬೇಸಿಕ್ಲಿ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಹೊಗಳೋದಕ್ಕೆ ಬಂದಿರೋ ಥರ ಇದೆ, ನಿಮ್ಮ ನಡೆದು ಬಂದಿರೋ ದಾರಿನ ಅಕ್ನಾಲೇಜ್ ಮಾಡೋ ಥರ ಇದೆ. ಲೈಕ್ ಇಟ್ ಫೀಲ್ಸ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಸೆಲೆಬ್ರೇಷನ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಡೋಂಟ್ ನೋ ರೀಸೆಂಟಾಗಿ ಯಾವುದಾದ್ರೂ ಸೆಲೆಬ್ರೇಷನ್ ಇದೆಯಾ ನಿಮ್ಮ ಲೈಫಲ್ಲಿ, ಅಥವಾ ಯಾವುದಾದ್ರೂ ಫಂಕ್ಷನ್ ಇದೆಯಾ, ಅಥವಾ ನೀವು ಯಾವುದಾದ್ರೂ ಫಂಕ್ಷನಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ ವೆಕೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ ಹೀಲಿಂಗಿಗೆ. ಐ ಡೋಂಟ್ ನೋ, ಇಟ್ feels like relaxation, celebration, athwa there is something that a break. ಓಕೆ, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಕ್ಕೆ ಮುಂಚೆ ವಿ ಆರ್ ಟೇಕಿಂಗ್ ಅ ಬ್ರೇಕ್ ಅಂತ ಇರೋ ಥರ. ಇಂಟರ್ಮಿಷನ್ ಆದಮೇಲೆ ಈ ಮೂವಿದು 2 ಪಾರ್ಟ್ ಇರುತ್ತಲ್ಲ, ಬಿಗಿನಿಂಗ್ ಒಂದು, ಇಂಟರ್ಮಿಷನ್ ಆದಮೇಲೆ ದ ಸೆಕೆಂಡ್ ಪಾರ್ಟ್. ಸೊ ದಿಸ್ ಫೀಲ್ಸ್ ಲೈಕ್ ಅ ಇಂಟರ್ಮಿಷನ್ ಎನರ್ಜಿ. ಲೈಕ್ ಇಂಟರ್ಮಿಷನಲ್ಲಿ ನಾವು ಹೋಗಿ ಪಾಪ್ಕಾರ್ನ್ ತೊಗೊಂಡು, ಒಂದು ಕಾಫಿ ತೊಗೊಂಡು ಅಥವಾ ಕೋಕ್ ತೊಗೊಂಡು ವಾಪಸ್ ಮತ್ತೆ ಮೂವಿ ನೋಡೋಕೆ ಕೂತ್ಕೊಳ್ತೀವಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಮೇ ಬಿ ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಟೇಕ್ ಅ ಬ್ರೇಕ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಟೇಕ್ ಅ ಬ್ರೇಕ್. ಲೈಕ್ ನಿಮ್ಮನ್ನು ನೀವು ಅಕ್ನಾಲೇಜ್ ಮಾಡಿ, ನಿಮ್ಮ ಪಾತನ ನೀವು ಸೆಲೆಬ್ರೇಟ್ ಮಾಡಿ, ನೀವು ನಡೆದಂಥ ದಾರಿನೂ ಕೂಡ ನೀವು ಸೆಲೆಬ್ರೇಟ್ ಮಾಡಿ. ಸೆಂಡ್ ಗ್ರ್ಯಾಟಿಟ್ಯೂಡ್ ನಿಮಗೆ ನೀವು. ಲೈಕ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್.
ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಜರ್ನಿ. ಐ ಆಮ್ ಸೆಂಡಿಂಗ್ ಲಾಡ್ ಆಫ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನನ್ನ ಜೀವನದಲ್ಲಿ ಯಾರೆಲ್ಲ ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಅಥವಾ ನನ್ನ ಹಾರ್ಟ್ ಬ್ರೇಕ್ ಮಾಡಿದ್ರು, ನಾನು ಕಲಿಬೇಕಾದಂಥ ಪಾಠಗಳನ್ನ ಕಲಿಯೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರು, ಅದೆಷ್ಟೇ ಪೇನ್ಫುಲ್ ಆಗಿರ್ಬೋದು, ಬಟ್ ಅವ್ರು ನನ್ನ ಜೀವನದಲ್ಲಿ ಬಂದಿದ್ದಕ್ಕಾಗಿಯೇ ನಾನು ಇವತ್ತಿನ ದಿನ ನಾನಿಷ್ಟು ಪವರ್ಫುಲ್ಲಾಗಿ ನನ್ನ ಎನರ್ಜಿನಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಸೊ ದಿಸ್ ಇಸ್ ದ ಟೈಮ್. ನಿಮಗೆ ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದಿಸ್ ಇಸ್ ದ ಟೈಮ್ ನೀವೆಲ್ಲನೂ ಅಕ್ನಾಲೇಜ್ ಮಾಡೋದು. ಲೈಕ್ ಇಂಟರ್ನ್ಯಾಷನಲಿ, ಲೈಕ್ ಫಸ್ಟ್ ಪಾರ್ಟ್ ಆಫ್ ದ ಮೂವಿ ಯಾವ ರೀತಿ ಇತ್ತು ಅಂತ ಯೋಚನೆ ಮಾಡ್ತೀವಲ್ಲ, ಓ ಹೀರೋ ಈ ಥರ ಮಾಡಿದ್ರು, ಓ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ದೆರ್ ಇಸ್ ದಿಸ್ ಆ್ಯಂಟಿಸಿಪೇಷನ್ ಅಂದರೆ ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಅದ್ರ ಜೊತೆಗೆ ನಾವು ನಡೆದಂಥ ದಾರಿ ಬಗ್ಗೆ ನಮಗೆ ಗ್ರೇಟ್ಫುಲ್ನೆಸ್ಸು, ಮತ್ತು ಲೈಕ್ ಐಮ್ ರಿಯಲಿ ಐ ವಾಂಟ್ ಟು ಸೆಂಡ್ ಮೈ ಗ್ರ್ಯಾಟಿಟ್ಯೂಡ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು, ಸೆಂಡ್ ಯುವರ್ ಲವ್, ಸೆಂಡ್ ಯುವರ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಜೀವನಕ್ಕೆ ನೀವು ನಡೆದು ಬಂದಂಥ ದಾರಿಗೆ ಪ್ಲೀಸ್ ಸೆಂಡ್ ಬಿ ರಿಯಲಿ ಗ್ರೇಟ್ಫುಲ್ ಅಂತ ಹೇಳ್ತಾ ಇರೋದು. ಮೊದಲನೇ ಕಾರ್ಡೇನೆ ವಿ ಹ್ಯಾವ್ ಹೆರೋಫ್ಯಾಂಟ್. ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎನರ್ಜಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಲ್ಲಿರೋ ಅವರ ಪ್ರೆಸೆನ್ಸ್ಗೆ ಇರೋವಂಥ ಸಂಕೇತ ಇದು. ಅವ್ರು ಇದ್ದಾರೆ, ಇವಾಗ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೊದಲನೇದಾಗಿ. ಆ್ಯಂಡ್ ಆಲ್ಸೋ ಇದು ನಾವು ಕಲ್ತಂಥ ಪಾಠಗಳು, ಜೀವನದಲ್ಲಿ ನಾವು ಇದುವರೆಗೂ ಏನೆಲ್ಲ ಪಾಠ ಕಲ್ತ್ವಿ, ನಮ್ಮ ಪಾಠ ಕಲಿಯೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದರು, ಒಳ್ಳೆ ಥರ ಅಥವಾ ಪೇನ್ಫುಲ್ಲಾಗಿ, ವಾಟ್ ಎವರ್ ಇಸ್ ದ ಥಿಂಗ್. ಸೊ ನಾವು ಕಲ್ತಂಥ ಪಾಠಗಳಿಗೆ, ನಮ್ಮ ಎಕ್ಸ್ಪೀರಿಯನ್ಸಸ್ಗಳಿಗೆ, ನಮ್ಮ ಲೈಫಿನ ಪ್ರತಿಯೊಂದು ಚಾಪ್ಟರ್ಗೆ ನಾವು ಇವಾಗ ಥ್ಯಾಂಕ್ಸ್ ಹೇಳ್ತಾ ಇರೋದು, ಮತ್ತು ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋದು, ನಮ್ಮ ಪಾಸ್ಟ್ ಸೆಲ್ಫ್ಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋದು, ನಮ್ಮ ಫ್ಯೂಚರ್ ಸೆಲ್ಫ್ಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋದು, ಮತ್ತು ಬೀಯಿಂಗ್ ವೆರಿ ವೆರಿ ಗ್ರೇಟ್ಫುಲ್ ಇವಾಗ, ಬಿಕಾಸ್ ಯು ಹ್ಯಾವ್ ಕಮ್ ಸೋ ಫಾರ್. ತುಂಬ ದೂರ ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ. ಸೊ ಇಲ್ಲಿಂದ ನಾವು ಮುಂದೆ ಹೋಗೋದಕ್ಕೆ, ಬಿಕಾಸ್ ಇವಾಗ ಹೊಸ ಸೈಕಲ್ ಸ್ಟಾರ್ಟ್ ಮಾಡಿದ್ದೀರಾ, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀರಾ, ಜೀವನದಲ್ಲಿ ಮುಂದೇನು ಅನ್ನುವಂಥ ಕುತೂಹಲ ಇದೆ, ಎಕ್ಸೈಟ್ಮೆಂಟ್ ಇದೆ. ಅದ್ರ ಜೊತೆಗೆ ನಾವು ನಡೆದು ಬಂದಿರೋವಂಥ ದಾರಿನ ನಾವು ಯಾವತ್ತೂ ಮರಿದಿರಾ, ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಅಕ್ನಾಲೇಜ್ ಮಾಡೋದು ತುಂಬ ಮುಖ್ಯ. ಏಕೆಂದರೆ ಎಸ್ಪೆಷಲಿ ಬಿಕಾಸ್ ನೀವು ಈ ಹೊಸ ಚಾಪ್ಟರ್ಗೆ ಹೋಗ್ತಾ ಇರೋದ್ರಿಂದ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಸ್ ಲೈಕ್ ಜಸ್ಟ್ ಟೇಕ್ ಅ ಮೂಮೆಂಟ್, ಒಂದು ಕ್ಷಣ ಕೂತು ಪ್ರತಿಯೊಂದಕ್ಕೂ ಆ ಗ್ರೇಟ್ಫುಲ್ನೆಸ್, ಆ ಗ್ರ್ಯಾಟಿಟ್ಯೂಡ್ನ ಕಳಿಸೋದು, ಬ್ಲೆಸ್ಸಿಂಗ್ಸ್ನ ಕಳಿಸೋದು ನಿಮ್ಮನ್ನು ಇನ್ನೂ ಪ್ರಿಪೇರ್ ಮಾಡುತ್ತೆ ನೆಕ್ಸ್ಟ್ ಚಾಪ್ಟರ್ಗೆ ಇನ್ನೂ ಬ್ಯೂಟಿಫುಲ್ಲಾಗಿ ಎಂಟರ್ ಆಗೋದಕ್ಕೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವೆರಿ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಅ ಕನ್ಫರ್ಮೇಷನ್. ನಿಮ್ಮ ರೀಡಿಂಗ್ ಬಂದು ಇವತ್ತು ಇಟ್ ಈಸ್ ಲೈಕ್ ಅ ಕನ್ಫರ್ಮೇಷನ್, ಅಕ್ನಾಲೇಜ್ಮೆಂಟ್, ಮತ್ತು ನಿಮಗೆ ನಿಮ್ಮ ಲೈಫನ್ನ ಹೊಗಳ್ತಾ ಇರೋದು, ನೀವು ತೊಗೊಂಡಂಥ ಪ್ರತಿಯೊಂದು ಸ್ಟೆಪ್ಸ್ಗಳನ್ನ, ಅಥವಾ ಎಷ್ಟು ದೂರ ಬಂದಿದ್ದೀರಾ ನೀವು ನಿಮ್ಮ ಜೀವನದಲ್ಲಿ, ಏನೆಲ್ಲ ಕಲ್ತಿದ್ದೀರಾ ನಿಮ್ಮ ಜೀವನದಲ್ಲಿ, ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರೋದು, ಅದನ್ನು ಅಕ್ನಾಲೇಜ್ ಮಾಡ್ತಾ ಇರೋದು. ಲುಕ್ ಎಟ್ ದಟ್, ಲೈಕ್ ಸೆಲೆಬ್ರೇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಟೇಕ್ ಅ ಮೂಮೆಂಟ್, ಒಂದು ಕ್ಷಣ ತೊಗೊಂಡು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು, ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು, ಯಾವ ಹಾರ್ಟ್ ಚಕ್ರ ನಿಮಗೆ, ದಟ್ ಈಸ್ ಸೋ ರೈಟ್. ಲೈಕ್ ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಲೈಕ್ ಕಂಪ್ಲೀಟ್ಲಿ ಅಕ್ನಾಲೇಜ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ಈ ಲೆಸನ್ಸ್ಗೆ, ಥ್ಯಾಂಕ್ ಯು ಸೋ ಮಚ್ ಈ ಎಕ್ಸ್ಪೀರಿಯನ್ಸಸ್ಗೆ, ಥ್ಯಾಂಕ್ ಯು ಸೋ ಮಚ್ ಈ ಲೈಫ್ಗೆ, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ಜನರು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಜೀವನದಿಂದ ಬಿಟ್ಟು ಹೋದರು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ಸಂದರ್ಭಗಳು, ಪ್ರತಿಯೊಂದು ಆಪರ್ಚುನಿಟಿಗಳು, ಪ್ರತಿಯೊಂದು ಫೇಲ್ಯೂರ್ಸ್ಗಳು, ಪ್ರತಿಯೊಂದು ಸಕ್ಸಸ್ಗಳು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ moment, every second of my life so far. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರೋ ಥರ ಇದೆ. ನಿಮಗೆ ನೀವು ಏನಾದರೂ ಗಿಫ್ಟ್ ಕೊಟ್ಕೊಳ್ಳಿ, ನಿಮಗೆ ನೀವು ಏನನ್ನಾದರೂ ಡೂ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ. ದಿಸ್ ಈಸ್ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ. ಮೊದಲನೇದು ಇದು ನಿಮ್ಮನ್ನು ಹೇಳ್ತಾ ಇರೋದು, ಎರಡನೇದು ಇದು ನಿಮ್ಮ ಎಂಟೈರ್ ಸ್ಪಿರಿಟ್ ಟೀಮ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮಗೆ ಇವತ್ತು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿರೋ ಥರ ಇದೆ, ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರೋ ಥರ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಸ್ಪೆಂಡ್ ಟೈಮ್, ನಿಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲಾದರೂ ವೆಕೇಷನ್ ತೊಗೊಳ್ಬೇಕಾ, ಗೋ ಟೇಕ್ ಅ ವೆಕೇಷನ್. ಆ ಬ್ರೇಕ್ ತೊಗೊಳ್ಬೇಕಾ, ಗೋ ಟೇಕ್ ದಟ್ ಬ್ರೇಕ್. ತುಂಬ ಕಷ್ಟಪಟ್ಟಿದ್ದೀರಾ ಇದುವರೆಗೂ. ದಿಸ್ ಇಸ್ 10 ಆಫ್ ವಾಂಡ್ಸ್. ಲೈಕ್ ಏನಿದೆ ಎಕ್ಸಸ್ ಬರ್ಡನ್ನು, ಎಕ್ಸಸ್ ಬ್ಯಾಗೇಜ್ ಏನನ್ನ ಕ್ಯಾರಿ ಮಾಡ್ತಾ ಇದ್ದೀರಾ, ಜಸ್ಟ್ ಡ್ರಾಪ್ ಪ್ರತಿಯೊಂದೂ. ವಿ ಹ್ಯಾವ್ 10 and 10 ಗ್ರೂಪ್ ನಂಬರ್ 2. ಈ 10 ಬಂದು ಹೆವಿ ಬರ್ಡನ್, ಈ 10 ಬಂದು ಸೆಲೆಬ್ರೇಷನ್, ಲೈಕ್ ಕಂಪ್ಲೀಟ್ ಸರೆಂಡರ್ ಆ್ಯಂಡ್ ಕಂಪ್ಲೀಟ್ ಸೆಲೆಬ್ರೇಷನ್. ನಾವು ಮುಂದೆ ಹೋಗೋದಕ್ಕೆ ಮುಂಚೆ, ನಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಎಂಟರ್ ಆಗೋದಕ್ಕೆ ಮುಂಚೆ, ಅಥವಾ ನಾವು ಹೊಸ ನೆಕ್ಸ್ಟ್ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ, ನೆಕ್ಸ್ಟ್
ಲೈಕ್ ಜಾಬ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅಥವಾ ನೆಕ್ಸ್ಟ್ ಸೈಕಲ್ಗೆ ಕಂಪ್ಲೀಟಾಗಿ ಎಂಟರ್ ಆಗೋದಕ್ಕೆ ಮುಂಚೆ ಟೇಕ್ ಅ ಮೂಮೆಂಟ್ ಆ್ಯಂಡ್ ಸೆಲೆಬ್ರೇಟ್. ಓಕೆ, ಆ್ಯಂಡ್ ಆಲ್ಸೋ ಈ ಸಮಯದಲ್ಲಿ ನೀವು ಯಾರಿಗಾದ್ರೂ ಲೈಕ್ ಐ ಡೋಂಟ್ ನೋ, ದಿಸ್ ಇಸ್ ವೆರಿ ರ್ಯಾಂಡಮ್ ಮೆಸೇಜ್, ಬಟ್ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಥವಾ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಜಸ್ಟ್ ಎಕ್ಸ್ಪ್ರೆಸ್ ಯುವರ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಪ್ರತಿಯೊಬ್ಬರಿಗೂ, ಬಿಕಾಸ್ ದಟ್ ಈಸ್ ಗೋಯಿಂಗ್ ಟು ಮಲ್ಟಿಪ್ಲೈ ನಿಮ್ಮ ಬ್ಲೆಸ್ಸಿಂಗ್ಸ್ನ. ಓಕೆ, ಸೊ ಬೇಸಿಕ್ಲಿ ನೀವು ಕೊಡ್ತಾ ಇರುವಂಥ ಈ ಬ್ಲೆಸ್ಸಿಂಗ್ಸ್ ಎಲ್ಲ 3 fold 10 fold ಮಲ್ಟಿಪ್ಲೈ ಆಗಿ ನಿಮಗೆ ವಾಪಸ್ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ದಿಸ್ ಇಸ್ ದ ಟೈಮ್. ಗ್ರೂಪ್ ನಂಬರ್ 2, ಲೈಕ್ ನಿಮ್ಮ ಮೂವಿನ ನೆಕ್ಸ್ಟ್ ಚಾಪ್ಟರ್ ಅನ್ನೋದಕ್ಕಿಂತ ಲೈಕ್ ಸೆಕೆಂಡ್ ಹಾಫ್ ಇಂಟರ್ಮಿಷನ್ ಆದಮೇಲೆ ಬರುತ್ತಲ್ಲ ಸ್ಟೋರಿ, ಪಿಕ್ಚರ್ ಅಭಿ ಬಾಕಿ. ಇದುವರೆಗೂ ನೀವು ಬರೀ ಹೀರೋಯಿನ್ದು ಪ್ರಾಬ್ಲಮ್ಸ್ ನೋಡಿದ್ದೀರಾ, ಸಫರಿಂಗ್ ನೋಡಿದ್ದೀರಾ, ಲೈಕ್ ಹೋರಾಟಗಳು ನೋಡಿದ್ದೀರಾ. ಬಟ್ ಇವಾಗ ಆ ಸೂಪರ್ ಪವರ್ ಬಂದ ಮೇಲೆ, ಈ ಇಂಟರ್ಮಿಷನ್ ಆದಮೇಲೆ ಹೀರೋಯಿನ್ಗಳು ಅವ್ರು ಯಾರು ಅಂತ ಅರ್ಥ ಮಾಡ್ಕೊಂಡ ಮೇಲೆ ಆವಾಗ ಸ್ಟೋರಿ ಸ್ಟಾರ್ಟ್ ಆಗೋದು. ಯಾಕೆಂದರೆ ಅವ್ರ ಪವರಲ್ಲಿ ಅವ್ರು ನಿಂತಿರ್ತಾರೆ. ಅವ್ರಿಗೆ ಕ್ಲಿಯರ್ ಆಗಿ ಏನು ಬೇಕು ಅಥವಾ ಯಾವ ಡೈರೆಕ್ಷನಲ್ಲಿ ಹೋಗಬೇಕಂತ ಗೊತ್ತಿರುತ್ತೆ. ಸೊ ನಾವು ವಿ ಆರ್ ಸ್ಟ್ಯಾಂಡಿಂಗ್ ನಮ್ಮ ಪವರಲ್ಲಿ. ಸೊ ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಟೇಕ್ ಅ ಪಾಸ್, ಲೈಕ್ ಆ ಪಾಸ್ ತೊಗೊಳ್ಳಿ, ಆ ಇಂಟರ್ಮಿಷನ್ ತೊಗೊಳ್ಳಿ, ಪ್ರತಿಯೊಂದನ್ನು ಅಕ್ನಾಲೇಜ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಬ್ಲೆಸ್ಸಿಂಗ್ಸ್ನ ಕಳಿಸಿ. ವಿ ಹ್ಯಾವ್ ದ ವರ್ಲ್ಡ್. ಓ ಮೈ ಗುಡ್ನೆಸ್, ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಹಳೆ ಸೈಕಲ್ ಕಂಪ್ಲೀಟ್ ಮಾಡಿರೋದಕ್ಕೆ ಇದು ಸಂಕೇತ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು, ಯು ಹ್ಯಾವ್ ಕಂಪ್ಲೀಟೆಡ್ ಆ ಹಳೆ ಸೈಕಲ್ನ, ಹಳೆ ಕಾರ್ಮಿಕ್ ಸೈಕಲ್ಲು, ಹಳೆ ಲೈಕ್ ವಾಟ್ ಎವರ್ ಇಟ್ ವಾಸ್ ಟೂ ಹೆವಿ, ಟೂ ಡಿಫಿಕಲ್ಟ್. ಆ ಚಾಪ್ಟರ್ನ ನಾವು ಕ್ಲೋಸ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಎಂಟರಿಂಗ್ ಇನ್ ಟು ಅವರ್ ಪವರ್, ಲೈಕ್ ಪವರ್ಫುಲ್ ಸೆಕೆಂಡ್ ಹಾಫ್ ಇಂಟರ್ಮಿಷನ್ ಆದಮೇಲಿನ ಸ್ಟೋರಿ ನಮ್ಮ ಲೈಫಲ್ಲಿ. ಸೊ ನಿಮ್ಮ ಇಂಟರ್ಮಿಷನ್ ಆದಮೇಲಿನ ಸ್ಟೋರಿ ಬಂದು ಇಟ್ ಈಸ್ ದ ಸ್ಟೋರಿ ಆಫ್ ಹೀರೋ ರೈಸಿಂಗ್ ಅವ್ರ ಹೀರೋಯಿನ್ ರೈಸಿಂಗ್. ಲೈಕ್ ಅವ್ರು ಫುಲ್ ಪವರಲ್ಲಿ ನಿಂತ್ಕೊಂಡು, ಅವ್ರು ಸೂಪರ್ ವುಮೆನ್ ಆಗಿದ್ದರೆ ಅವ್ರ ಪವರ್ಸ್ನೆಲ್ಲ ಯೂಸ್ ಮಾಡಿ ಇವಾಗ ಭೂಮಿ ಮೇಲೆ ಏನು ಮಾಡ್ತಾರೆ, ಲೈಕ್ ಬಿಲ್ಡಿಂಗ್, ಲೈಕ್ ಹೊಸ ಮನೆ ತಗೊಳ್ತಾರ, ಅಥವಾ ಪ್ರಪಂಚಕ್ಕೋಸ್ಕರ ಹೋರಾಡ್ತಾರ, ಅಥವಾ ಅವ್ರ ಪವರ್ನ ಯೂಸ್ ಮಾಡಿ ಅವ್ರ ಫ್ಯಾಮಿಲಿಗೆ ಏನಾದರೂ ಮಾಡ್ತಾರಾ, ಅಥವಾ ಅವ್ರ ಲೈಫ್ನ ಯಾವ ರೀತಿ ಬದಲಾಯಿಸ್ಕೊಳ್ತಾರೆ ಇವಾಗ. ಬಿಕಾಸ್ ದೇ ಅಂಡರ್ಸ್ಟುಡ್ ಅವ್ರು ಯಾರು, ಅವ್ರ ಪವರ್ ಏನು, ಅವರ ಸ್ಟ್ರೆಂತ್ ಏನು. ಈಗ ಫಸ್ಟ್ ಹಾಫಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದು ನೀವು ಯಾರು ಅಂತ ಹೇಳಿ, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ಯಾರು ನಿಮ್ಮವರಲ್ಲ ಅಂತ ಅರ್ಥ ಮಾಡ್ಕೊಂಡ್ರಿ, ನಿಮ್ಮ ಫೇಲ್ಯೂರ್ಸಿಂದ ನೀವೇನು ಕಲಿಬೇಕಾಗಿತ್ತು ಕಲ್ತ್ರಿ, ನಿಮ್ಮ ಹಾರ್ಟ್ ಬ್ರೇಕಿಂದ ಏನು ಕಲಿಬೇಕಾಗಿತ್ತು ಕಲ್ತ್ರಿ, ಅದನ್ನೆಲ್ಲ ಲೈಫಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಇವಾಗ. ಲೈಕ್ ದಿಸ್ ಈಸ್ ದ ಬ್ಯೂಟಿಫುಲ್ ಕಾರ್ಡ್. ನಿಮಗೆ 2 9s 2 10s, 2 9 9 ಇದೆ, 2 10 10 ಇದೆ. ಸೊ ವಿಚ್ ಇಸ್ ಅ ಬ್ಯೂಟಿಫುಲ್ ಕನ್ಫರ್ಮೇಷನ್. ನಿಮ್ಮ ಈ ಹಳೆ ಸೈಕಲ್ನ ನೀವು ಕ್ಲೋಸ್ ಮಾಡಿರೋದಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಈ 2 ಕಾರ್ಡು ದಿಸ್ ಈಸ್ ದ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ನಿಮ್ಮ ಜೀವನದಲ್ಲಿ ನೀವೇನು ವಿಶ್ ಮಾಡ್ತಾ ಇದ್ದೀರಾ ಅದು ಫುಲ್ಫಿಲ್ ಆಗೋದಕ್ಕೆ ಕನ್ಫರ್ಮೇಷನು. ಮತ್ತು ಈ ಕಾರ್ಡ್ ಬಂದು ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡಿರೋದು, ಲೈಕ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರೋದು, ನಿಮ್ಮ ಪವರ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ತಿಳ್ಕೊಂಡಿರೋದು, ನಿಮ್ಮ ಮ್ಯಾಜಿಕ್ ಏನು ಅಂತ ನೀವು ತಿಳ್ಕೊಂಡಿರೋ ಅಂಥ ಒಂದು ಕಾರ್ಡು. ಸೊ ಬೇಸಿಕ್ಲಿ ಈ ಕಾರ್ಡಲ್ಲಿ ಹೇಳ್ತಾ ಇರೋದು, ದಿಸ್ ಈಸ್ ಯುವರ್ ಸ್ಟ್ಯಾಂಡರ್ಡ್. ಪೀಕಾಕ್ ಸ್ಟ್ಯಾಂಡರ್ಡ್ಸ್ ಬಂದು ಇಟ್ ಈಸ್ ಹೈ, ಲೈಕ್ ದೆರ್ ಇಸ್ ಎಲಿಗೆನ್ಸ್, ದೆರ್ ಇಸ್ ಬ್ಯೂಟಿ. ಪೀಕಾಕ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಟ್ ಹ್ಯಾಸ್ ಲೈಕ್ ಹೈ ಸ್ಟ್ಯಾಂಡರ್ಡ್ಸ್ ಅನ್ನೋ ಥರ. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲೈಕ್ ಯು ಹ್ಯಾವ್ ಅಂಡರ್ಸ್ಟುಡ್ ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನು, ನಿಮ್ಮ ವ್ಯಾಲ್ಯೂ ಏನು, ಲೈಕ್ ಅದನ್ನೆಲ್ಲ ಎಷ್ಟೊಂದು ಕಲ್ತಿದ್ದೀರಾ, ನಿಮ್ಮನ್ನು ನೀವು ಎಷ್ಟೊಂದು ಕಂಡುಕೊಂಡಿದ್ದೀರಾ ಇದುವರೆಗೂ ನೀವು ನಡೆದು ಬಂದಿರೋ ಅಂಥ ದಾರಿನಲ್ಲಿ. ದಿಸ್ ಈಸ್ ಯು. ಹರ್ಮಿಟ್ ಬಂದು ತುಂಬ ವೈಸ್, ಅಂದರೆ ತುಂಬ ವಿಸ್ಡಮ್, ಏನೆಲ್ಲ ಜೀವನ ಪಾಠ ಕಲಿಸ್ತು ಅದ್ರ ಬಗ್ಗೆ ನಾವು ಚೆನ್ನಾಗಿ ಇಂಟಿಗ್ರೇಟ್ ಮಾಡ್ಕೊಂಡಿರೋದು. ಲೈಫ್ ಕಲಿಸಿದಂಥ ಪಾಠಗಳನ್ನ ನಾವು ಅಳ್ತಾನೋ ನಗ್ತಾನೋ ಬಟ್ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಎಲ್ಲನೂ ಕಲಿಯೋದಕ್ಕೆ ನಾವು ಮುಂದಾದ್ವಿ. ಭಯ ಇದ್ರೂ ನಾವು ಆ ದಾರಿನಲ್ಲಿ ನಡೆಯೋದಕ್ಕೆ ಡಿಸೈಡ್ ಮಾಡಿದ್ವಿ, ನಿರ್ಧಾರ ಮಾಡಿದ್ವಿ. ಏನು ಕಲಿಬೇಕಿತ್ತು, ಕಲಿಯೋದಕ್ಕೆ ಬೇಕಾಗಿರೋ ಅಂಥ ಒಂದು ವಿಲ್ ಪವರ್ನ ನಮ್ಮಲ್ಲಿ ನಾವು ಕಂಡುಕೊಂಡ್ವಿ. ಸೊ ಬೇಸಿಕ್ಲಿ ಇವಾಗ ಯು ಆರ್ ಟೋಟಲಿ ರೆಡಿ. ಈ ಎಲ್ಲ ನಿಮ್ಮನ್ನು ನೀವು ಕಂಡುಕೊಂಡಿರೋಂಥ ಈ ಎನರ್ಜಿನ ಯೂಸ್ ಮಾಡಿ ನಿಮ್ಮ ಇಂಟರ್ಮಿಷನ್ ಆದಮೇಲೆ ಲೈಕ್ ಹೈ ಪವರ್ ಸ್ಟೋರಿನ ಬರೆಯೋದಕ್ಕೆ ಯು ಆರ್ ರೆಡಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಬಟ್ ಅದನ್ನು ಬರೆಯೋದಕ್ಕೆ ಮುಂಚೆ ಲೆಟ್ಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಸೆಂಡ್ ಅವರ್ ಲವ್, ಅವರ್ ಗ್ರ್ಯಾಟಿಟ್ಯೂಡ್. ನಮ್ಮ ಪಾಸ್ಟ್ ಸೆಲ್ಫ್ಗೆ ಪಾಪ ಎಷ್ಟು ಕಷ್ಟಪಟ್ಟಿದೆ ನಮ್ಮ ಪಾಸ್ಟ್ ಸೆಲ್ಫು. ಇವತ್ತು ನಾವು ಖುಷಿಯಾಗಿರ್ಬೋದು, ಇವತ್ತೊಂದು ಸಮಾಧಾನಕ್ಕಿರ್ಬೋದು, ಅಥವಾ ಇವತ್ತು ನಮಗೆ ಏನೇ ಬಂದರೂ ಫೇಸ್ ಮಾಡುವಂಥ ಸ್ಟ್ರೆಂತ್ ಇರ್ಬೋದು. ಪಾಪ 4 ವರ್ಷ 5 ವರ್ಷ ಮುಂಚೆ ಇದ್ದಂಥ ನಮ್ಮ ವರ್ಷನ್ ಬಂದು
ದೇ ಡಿಂಟ್ ನೋ ಇದನ್ನು ಹೆಂಗೆ ಫೇಸ್ ಮಾಡಬೇಕಂತ. ಆದ್ರೂ ಆ ಭಯದಲ್ಲೂ ಅದನ್ನು ಫೇಸ್ ಮಾಡಿದ್ವಿ. ಸೊ ನಮ್ಮ ಪಾಸ್ಟ್ ಸೆಲ್ಫ್ಗೆ ನಾವು ಗ್ರ್ಯಾಟಿಟ್ಯೂಡ್ ಕಳಿಸ್ತಾ ಇದ್ದೀವಿ. ಆ್ಯಂಡ್ ದೆನ್ ದಿಸ್ ಇಸ್ ಟೂ ಆಫ್ ಸ್ವಾರ್ಡ್ಸ್ ಬಂದು ಇನ್ನೂ ಸ್ವಲ್ಪ ಕನ್ಫ್ಯೂಷನು. ನಾವು ಫ್ಯೂಚರ್ ಮುಂದಕ್ಕೆ ಹೋಗಬೇಕಾದ್ರೆ ಹೆಂಗೆ, ಲೈಕ್ ವಾಟ್ ಇಸ್ ಮೈ ಇಂಟರ್ಮಿಷನ್ ಆದಮೇಲಿನ ಸ್ಟೋರಿ ಏನು ಅಂತ ಹೇಳಿ ನೀವು ಇವಾಗ ನಿಮ್ಮ ಮೈಂಡಲ್ಲಿ ನಡೀತಿದ್ರೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೆಟ್ಸ್ ನಾಟ್ ಜಂಪ್ ಇಂಟರ್ಮಿಷನ್ ಆದಮೇಲೆ ಏನು ಅಂತ ಹೇಳಿ. ಲೆಟ್ಸ್ ಜಸ್ಟ್ ಫಸ್ಟ್ ಅಕ್ನಾಲೇಜ್, ಸೆಂಡ್ ಬ್ಲೆಸ್ಸಿಂಗ್ಸ್ ಕಳಿಸಿ, ಗ್ರೇಟ್ಫುಲ್ ಆಗಿರಿ. ಹೋಗಿ ಪಾಪ್ಕಾರ್ನ್ ತೊಗೊಂಡು ಬನ್ನಿ, ಹೋಗಿ ಸ್ವಲ್ಪ ಗಾಳಿ ತೊಗೊಂಡು ಬನ್ನಿ. ನಿಮ್ಮ ನೆಕ್ಸ್ಟ್ ಸ್ಟೋರಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ, ನಿಮ್ಮ ನೆಕ್ಸ್ಟ್ ಮೂವಿ ಪಾರ್ಟ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ. ಬಿಕಾಸ್ ಡೋಂಟ್ ರಶ್. ನೆಕ್ಸ್ಟ್ ಏನು ಅಂತ ತಿಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಹ್ಯಾವ್ ಮರ್ಕ್ಯೂರಿ, ದಿಸ್ ಇಸ್ ಕಮ್ಯುನಿಕೇಷನ್. ನೆಕ್ಸ್ಟ್ ಚಾಪ್ಟರ್ನ ನಾವು ನೆಕ್ಸ್ಟ್ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಈ ಕಾರ್ಡ್ ಆಗ್ಲೇನು ಬಂತು, ನಾನು ಮತ್ತೆ ವಾಪಸ್ ಆಗ್ತೆ, ತಿರ್ಗಾ ಅದೇ ಕಾರ್ಡ್ನೇ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ಮಿರಕಲ್. ಓಕೆ, ಎಕ್ಸ್ಪೆಕ್ಟ್ ಮಿರಕಲ್ಸ್. ದೆರ್ ಇಸ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಮಿರಕಲ್ಸ್. ನಿಮ್ಮ ಸ್ಟೋರಿನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಆ್ಯಂಡ್ ಇವೆಂಟ್ಸ್, ದೆರ್ ಇಸ್ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ಹಾಗಾಗಿ ಅರ್ಥ ನಾವು ಎಲ್ಲ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಿಲ್ಲ ಯೂನಿವರ್ಸು ಅಥವಾ ನಿಮ್ಮ ಹೈಯರ್ ಪವರ್ಸು, ನಿಮ್ಮ ಗೈಡ್ಸು, ನಿಮ್ಮ ಗಾರ್ಡಿಯನ್ಸು, ನಿಮ್ಮ ಗಾರ್ಡಿಯನ್ ಏಂಜಲು. ಬಿಕಾಸ್ ದೆರ್ ಇಸ್ ಲಾಟ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಆ್ಯಂಡ್ ಬ್ಯೂಟಿಫುಲ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಆಲ್ ಯು ಹ್ಯಾವ್ ಟು ಡೂ ರೈಟ್ ನೌ, ಟೇಕ್ ಅ ಇಂಟರ್ಮಿಷನ್, ಟೇಕ್ ಅ ಬ್ರೇಕ್. ಆ ವೆಕೇಷನ್ಗೆ ಹೋಗಂಗಿದ್ರೆ ಹೋಗಿ ಗ್ರ್ಯಾಟಿಟ್ಯೂಡ್ನ ಕಳಿಸಿ, ಸೆರಿಮೋನಿ ಮಾಡಿ. ಗ್ರ್ಯಾಟಿಟ್ಯೂಡ್ ಸೆರಿಮೋನಿನ ಲೈಕ್ ಒಂದಿನ ಸಾಯಂಕಾಲ ಕೂತು ಎಲ್ಲರಿಗೂ ನಿಮ್ಮ ಹೃದಯಪೂರ್ವಕವಾದಂಥ ಪ್ರೀತಿನ, ಬ್ಲೆಸ್ಸಿಂಗ್ಸ್ನ ಎಲ್ಲರಿಗೂ ಕಳಿಸಿ. ಆ್ಯಂಡ್ ಜಸ್ಟ್ ಬಿ ರೆಡಿ ಈ ಹೊಸ ಚಾಪ್ಟರ್ಗೆ ನಾವು ಎಂಟರ್ ಆಗೋದಕ್ಕೆ. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 2 ನಿಮಗೆ ಇಷ್ಟ ಆಯಿತು, ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ಚಾಪ್ಟರ್ಗೆ ಮೇ ಬಿ ನೆಕ್ಸ್ಟ್ ಚಾಪ್ಟರಲ್ಲಿ ಭೇಟಿ ಮಾಡ್ತೀನಿ, ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ. ಬಟ್ ನೆಕ್ಸ್ಟ್ ವೀಡಿಯೋನಲ್ಲೂ ಭೇಟಿ ಮಾಡ್ತೀನಿ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನು ಅಂತ ಮಾತಾಡ್ತಾ. ಆಲ್ರೈಟ್, ಸೊ ನಿಮ್ಮನ್ನ ಐ ವಿಲ್ ಸಿ ಯು ಅಗೇನ್. ಆಲ್ರೈಟ್, ಸೊ ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.